ಧರ್ಮಸ್ಥಳ ಪ್ರಕರಣ ಇಡೀ ರಾಜ್ಯವನ್ನೇ ಬೆಚ್ಚಿ ಬೀಳಿಸಿದ ಪ್ರಕರಣ. ಇಲ್ಲಿ ಸಾವಿರಾರು ಕೊಲೆಗಳಾಗಿವೆ ಅಂತ ನಂಬಿಸೋಕೆ ಬಿಬಿಸಿಯಿಂದ ಹಿಡಿದು ಲೋಕಲ್ ಸುದ್ದಿ ವಾಹಿನಿಗಳವರೆಗೂ ಬಹುತೇಕರು ಹರಸಾಹಸ ಪಟ್ಟು ಧರ್ಮಸ್ಥಳದ ಹೆಸರು ಹಾಳು ಮಾಡಿದ್ರು. ಅಲ್ಲಿಗೆ ಹೋಗೋಕೆ ಇವತ್ತಿಗೂ ಜನ ಹಿಂದೆ ಮುಂದೆ ನೋಡುವ ಮಟ್ಟಕ್ಕೆ ಕ್ಷೇತ್ರದ ವಿರುದ್ಧ ಸುದ್ದಿ ಮಾಡಿದ್ರು. ಇದರ ಮೂಲ ವ್ಯಕ್ತಿ ಚಿನ್ನಯ್ಯ. ಹೆಣ ಹೂತಿಟ್ಟವನ್ನೇ ಬಂದು ಹೇಳಿದ್ರು ನೀವು ನಂಬಲ್ವಾ ಅಂತ ರಾಜ್ಯದ ಜನರನ್ನ ಪ್ರಶ್ನೆ ಮಾಡಲಾಯಿತು. ಅವನ ಹೇಳಿಕೆಗಳನ್ನೇ ಆಧಾರವಾಗಿಟ್ಕೊಂಡು ಸಾಲು ಸಾಲು ವಿಡಿಯೋಗಳನ್ನ ಹರಿಬಿಡಲಾಯಿತು. ಎಲ್ಲ ಮುಗಿದ ಮೇಲೆ ಎಸ್ಐಟಿ ತನಿಖೆ ನಡೆದು ಈಗ ಚಿನ್ನಯ್ಯ ಹೊರಗೆ ಬಂದು ನನಗೆ 50 ಲಕ್ಷ ಹಣ ಕೊಡೋದಾಗಿ ಹೇಳಿ ನನ್ನಿಂದ ಈ ಕೆಲಸ ಮಾಡಿಸಿದ್ರು ಅಂತ ಹೇಳಿದ್ದಾನೆ. ಕಿವಿಯಲ್ಲಿ ಇಯರ್ಫೋನ್ ಇಟ್ಟು ಅದರ ಮೇಲೆ ಮಾಸ್ಕ್ ಹಾಕಿದ್ರು ಅಂತ ಕೂಡ ಬಾಯ್ಬಿಟ್ಟಿದ್ದಾನೆ. ಜೊತೆಗೆ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರಕ್ಕೆ ಕೇರಳದಿಂದ 200 ಕೋಟಿ ಫಂಡ್ ಬಂದಿರುವ ಸುದ್ದಿಯನ್ನ ಕೂಡ ಆತನೇ ಹೇಳಿದ್ದಾನೆ. ಇದೆಲ್ಲದರ ಜೊತೆಗೆ ಇನ್ನೊಂದು ಶಾಕಿಂಗ್ ಸುದ್ದಿ ಅಂದ್ರೆ ಧರ್ಮಸ್ಥಳದ ವಿರುದ್ಧದ ಷಡ್ಯಂತ್ರದಲ್ಲಿ ನಟ ಪ್ರಕಾಶ್ ರಾಜ್ ಕೂಡ ಭಾಗಿಯಾಗಿದ್ದಾರೆ ಅಂತ ಚಿನ್ನಯ್ಯ ಹೇಳಿರೋದು. ಸಾಮಾಜಿಕ ಹೋರಾಟದಲ್ಲಿ ಮುಂದಿದ್ದ ಪ್ರಕಾಶ್ ರಾಜ್ ಈ ಮಟ್ಟಕ್ಕೆ ಇಳಿದ್ರಾ ಅನ್ನೋದು ಈಗಿನ ಪ್ರಶ್ನೆ. ಹಾಗಾದ್ರೆ ಚಿನ್ನಯ್ಯ ಏನ್ ಹೇಳಿದ್ದಾನೆ, ಈ ಹಣದ ವಿಚಾರ ಏನು, ಈ ಷಡ್ಯಂತ್ರದ ಹಿಂದೆ ಯಾರ್ಯಾರು ಇದ್ದಾರೆ ಅಂತ ಚಿನ್ನಯ್ಯ ಹೇಳಿದ್ದಾನೆ ಅಂತ ನೋಡೋಣ ಬನ್ನಿ. ಚಿನ್ನಯ್ಯ ಅನ್ನೋ ವ್ಯಕ್ತಿ ಆರಂಭದಲ್ಲಿ ಮಾಸ್ಕ್ ಮ್ಯಾನ್ ಅಂತಾನೆ ರಾಜ್ಯದಲ್ಲಿ ಸುದ್ದಿ ಆಗಿದ್ದ. ಮಾಸ್ಕ್ ಹಾಕೊಂಡು ಕೋರ್ಟ್ ಮುಂದೆ ಬಂದ ಈ ವ್ಯಕ್ತಿ ಒಂದು ಬುರುಡೆ ಹಿಡ್ಕೊಂಡು ಬಂದಿದ್ದ. ಇದು ನಾನೇ ಹೂತು ಹಾಕಿದ ಹೆಣದ ಬುರುಡೆ, ಇಂತ 100 ಹೆಣಗಳನ್ನ ಧರ್ಮಸ್ಥಳದಲ್ಲಿ ನಾನೇ ಹೂತಾಕಿದ್ದೀನಿ ಅಂತ ಕೋರ್ಟ್ ಮುಂದೆ ಹೇಳ್ದ. ಇದನ್ನೇ ಬಂಡವಾಳ ಮಾಡಿಕೊಂಡ ಹಲವರು ಧರ್ಮಸ್ಥಳದ ವಿರುದ್ಧ ಸಾಲು ಸಾಲು ವಿಡಿಯೋನ ಮಾಡಿದ್ರು. ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಧರ್ಮಸ್ಥಳದ ಹೆಸರು ಹಾಳು ಮಾಡಿದ್ರು. ಆದ್ರೆ ಚಿನ್ನಯ್ಯ ಈಗ ತನ್ನನ್ನ ಈ ಕೇಸ್ಗೆ ಹೇಗೆ ತರಲಾಯಿತು ಅಂತ ವಿವರಿಸಿದ್ದಾನೆ. ಆತ ರಾಜ್ಯ ಉಚ್ಚ ನ್ಯಾಯಾಲಯಕ್ಕೆ ಅರ್ಜಿ ಹಾಕಿ ತನ್ನನ್ನ ಬಲಿಪಶು ಮಾಡಿದ ಬುರುಡೆ ಗ್ಯಾಂಗ್ ವಿರುದ್ಧ ಯಾಕೆ ಕ್ರಮ ತಗೊಂಡಿಲ್ಲ ಅಂತ ಕೇಳಿದ್ದಾನೆ. ಆರಂಭದಲ್ಲಿ ಕಸ ಎತ್ತುವ ಕೆಲಸ ಮಾಡ್ತಿದ್ದ ಚಿನ್ನಯ್ಯನನ್ನ ಈ ಬುರುಡೆ ಗ್ಯಾಂಗ್ ಸದಸ್ಯರು ಗುರುತಿಸಿದ್ರು. ಈತ ಹಿಂದೆ ಧರ್ಮಸ್ಥಳದಲ್ಲಿ ಕೆಲಸ ಮಾಡ್ತಿದ್ದ ಅನ್ನೋದು ಇವರಿಗೆ ಗೊತ್ತಿತ್ತು. ಹೀಗಾಗಿ ಈತನೇ ನಮ್ಮ ಕೆಲಸಕ್ಕೆ ಸರಿಯಾದ ವ್ಯಕ್ತಿ ಅಂತ ಆಯ್ಕೆ ಮಾಡ್ಕೊಂಡ್ರು. ಈತ ಹೇಳಿರೋ ಪ್ರಕಾರ ಚಿನ್ನಯ್ಯನಿಗೆ ನಾವು ಹೇಳ್ದಂತೆ ಮಾಡಿದ್ರೆ 50 ಲಕ್ಷ ಹಣ ಕೊಡ್ತೀವಿ ಅಂತ ಹೇಳಿದ್ರಂತೆ. ಹಣದ ಆಸೆಗೆ ಈ ಕೆಲಸ ಮಾಡೋಕೆ ಒಪ್ಪಿದ ಚಿನ್ನಯ್ಯ ನಂತರ ತಲುಪಿದ್ದು ಮಹೇಶ್ ಶೆಟ್ಟಿ ತಿಮ್ರೋಡಿ ಮನೆಗೆ. ತಿಮ್ರೋಡಿ ಈತನಿಗೆ ಧರ್ಮಸ್ಥಳದ ವಿರುದ್ಧ ಯಾವ ಆರೋಪ ಮಾಡಬೇಕು ಅಂತ ಮಾಹಿತಿಯನ್ನ ನೀಡಿತ. ನಂತರ ತಿಮ್ರೋಡಿಯೇ ವಿಧಾನಸೌಧಕ್ಕೆ ಬಾಂಬ್ ಇಟ್ಟವರನ್ನ ಪರಿಚಯ ಮಾಡ್ಕೊಡ್ತೀನಿ ಅಂತ ಗಿರೀಶ್ ಮಟ್ಟಣ್ಣನವರನ್ನ ಪರಿಚಯ ಮಾಡ್ಕೊಟ್ರು. ಈ ಗಿರೀಶ್ ಮಟ್ಟಣ್ಣನವರ್ ಒಂದು ಬುರುಡೆಯನ್ನ ಈ ಚಿನ್ನಯ್ಯನಿಗೆ ಕೊಟ್ಟು ಫೋಟೋ ಶೂಟ್ ಗಳ ಮಾಡಿಸಿದ್ರು. ನಂತರ ಚಿನ್ನಯ್ಯನಿಗೆ ಇಂಥ ವಿಚಾರವನ್ನೇ ಹೇಳಬೇಕು ಅಂತ ಹೇಳಿಕೊಟ್ಟು ಯೂಟ್ಯೂಬ್ ವಿಡಿಯೋನ ಮಾಡಿಸಲಾಯಿತು. ಇದಕ್ಕೆ ಚಿನ್ನಯ್ಯ ಹಿಂದೇಟ್ ಹಾಕಿದಾಗ ಆತನಿಗೆ ಮನೆ ಕಟ್ಟೋಕೆ 5 ಲಕ್ಷ ಹಣದ ಚೆಕ್ ಕೊಡ್ತೀವಿ ಅಂತ ಹೇಳಿ ಒಪ್ಸಿದ್ರಂತೆ. ಇದೇ ಬುರುಡೆ ಗ್ಯಾಂಗ್ ನ ಭಾಗವಾಗಿರೋ ಕೆಲವು ಯೂಟ್ಯೂಬರ್ಸ್ ಬಂದು ಗಿರೀಶ್ ಹೇಳಿದಂತೆ ವಿಡಿಯೋ ರೆಕಾರ್ಡ್ ಕೂಡ ಮಾಡಿದ್ರಂತೆ. ಈ ಸಮಯದಲ್ಲಿ ಈ ಗ್ಯಾಂಗ್ ಫೋನ್ ಮೂಲಕ ಬಹುಭಾಷಾ ನಟ ಪ್ರಕಾಶ್ ರಾಜ್ ಜೊತೆ ಮಾತನಾಡ್ತಿದ್ರಂತೆ. ಚಿನ್ನಯ್ಯನೊಂದಿಗೆ ಮಾತನಾಡಿದ ಪ್ರಕಾಶ್ ರಾಜ್ ಅವರು ಹೇಳ್ದಂತೆ ಕೇಳು, ನಿನ್ನ ಕೆಲವೇ ದಿನದಲ್ಲಿ ಬಂದು ಅಪ್ಕೊಳ್ತೀನಿ ಅಂತ ಹೇಳಿದ್ರಂತೆ. ಇಷ್ಟು ದೊಡ್ಡ ನಟ ನನ್ನ ಬೆಂಬಲಕ್ಕಿರುವಾಗ ಮತ್ತೇನು ಭಯ ಅಂತ ಚಿನ್ನಯ್ಯನು ಮನಸ್ಸು ಮಾಡ್ದ. ನಂತರ ಯೂಟ್ಯೂಬರ್ಸ್ ತಮಗೆ ಯಾವ ಕಂಟೆಂಟ್ ಬೇಕು ಅನ್ನೋದನ್ನ ಮೊದಲೇ ಹೇಳಿಕೊಟ್ಟು ವಿಡಿಯೋ ಮಾಡಿಸ್ಕೊಂಡ್ರಂತೆ. ಇದೆಲ್ಲ ಮುಗಿದ್ಮೇಲೆ ಚಿನ್ನಯ್ಯನಿಗೆ ಮಾಸ್ಕ್ ಹಾಕಲಾಯಿತು. ಮಾಸ್ಕ್ ಹಾಕುವಾಗ ಬುರುಡೆ ಗ್ಯಾಂಗ್ ಚಿನ್ನಯ್ಯನ ಕಿವಿಯಲ್ಲಿ ಚಿಕ್ಕದೊಂದು ಇಯರ್ಫೋನ್ ಇಟ್ಟು ಅದರ ಮೇಲೆ ಮಾಸ್ಕ್ ಹಾಕಿದ್ರಂತೆ. ಇದರಿಂದ ಚಿನ್ನಯ್ಯನಿಗೆ ಏನ್ ಹೇಳ್ಬೇಕು, ಯಾವ ಕೆಲಸ ಮಾಡ್ಬೇಕು, ಯಾವ್ದು ಮಾಡಬಾರ್ದು ಅಂತೆಲ್ಲ ಸೂಚನೆ ಕೊಡ್ಲಾಗ್ತಿತ್ತಂತೆ. ಆ ಇಯರ್ಫೋನ್ ನಲ್ಲಿ ಹೇಳಿಕೊಟ್ಟಂತೆ ಚಿನ್ನಯ್ಯ ಕೇಳ್ತಿದ್ರಂತೆ. ಇದೆಲ್ಲದಕ್ಕಿಂತ ಇನ್ನೊಂದು ಅಚ್ಚರಿಯ ಸಂಗತಿ ಅಂದ್ರೆ ಈ ಇಡೀ ಷಡ್ಯಂತ್ರಕ್ಕೆ ಹಣ ಎಲ್ಲಿಂದ ಬಂತು ಅನ್ನೋದು. ಅಸಲಿಗೆ ಈ ಯೂಟ್ಯೂಬರ್ಸ್ ಹಾಗೂ ಬುರುಡೆ ಗ್ಯಾಂಗ್ ಸದಸ್ಯರು, ವಕೀಲರು ಇವರೆಲ್ಲ ಉಚಿತವಾಗಿ ಕೆಲಸ ಮಾಡ್ತಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ವಿ. ಆದ್ರೆ ಚಿನ್ನಯ್ಯ ಹೇಳ್ತಿರೋದು ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡೋಕೆ ಅಂತಾನೆ ಕೇರಳದಿಂದ 200 ಕೋಟಿ ಫಂಡ್ ವ್ಯವಸ್ಥೆ ಮಾಡಲಾಗಿತ್ತಂತೆ. ಈ ಫಂಡ್ ಕೊಟ್ಟವ್ರು ಯಾರು? ಧರ್ಮಸ್ಥಳದ ಹೆಸರು ಹಾಳು ಮಾಡಿದ್ರೆ ಅವ್ರಿಗೆ ಏನ್ ಸಿಗುತ್ತೆ? ಅವ್ರು ಯಾಕೆ 200 ಕೋಟಿ ಕೊಟ್ರು, ಮತ್ತೆ ಆ 200 ಕೋಟಿ ಯಾರ ಜೇಬಿಗೆ ಹೋಯ್ತು ಅನ್ನೋ ಮಾಹಿತಿ ಇನ್ನೂ ಹೊರ ಬಂದಿಲ್ಲ. ಆದ್ರೆ ಚಿನ್ನಯ್ಯ ಹೇಳೋ ಪ್ರಕಾರ ಧರ್ಮಸ್ಥಳದ ವಿರುದ್ಧ ನಡೆದಿದ್ದು ಷಡ್ಯಂತ್ರ. ಈ ಷಡ್ಯಂತ್ರದಲ್ಲಿ ತಿಮ್ರೋಡಿ, ಗಿರೀಶ್ ಮಟ್ಟಣ್ಣನವರ್, ಕೆಲವು ಯೂಟ್ಯೂಬರ್ಸ್ ಹಾಗೂ ಜಯಂತ್ ಹೀಗೆ ಹಲವು ಜನರಿದ್ದಾರೆ. ಸದ್ಯಕ್ಕೆ ನಟ ಪ್ರಕಾಶ್ ರಾಜ್ ಇದರ ಬಗ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದು, ಇದು ಕೋಟ್ಯಾಂತರ ಭಕ್ತರ ಭಾವನೆಗಳಿಗೆ ಸಂಬಂಧಿಸಿದ ವಿಚಾರ. ಇದು ಅತ್ಯಂತ ಸೂಕ್ಷ್ಮ ವಿಚಾರ. ಹೀಗಾಗಿ ಇದ್ರ ಬಗ್ಗೆ ಬರುವ ಊಹಾಪೋಹಗಳನ್ನ ನಂಬಬೇಡಿ. ಮಾಧ್ಯಮಗಳಲ್ಲಿ ನನ್ನ ಬಗ್ಗೆ ಪ್ರಸಾರವಾಗ್ತಿರೋ ಸುದ್ದಿಯನ್ನ ನೋಡಿದ್ದೀನಿ.
ಇದ್ರ ಬಗ್ಗೆ ನಾನೇ 2 ದಿನಗಳಲ್ಲಿ ಮಾಧ್ಯಮಗಳ ಮುಂದೆ ಬಂದು ಉತ್ತರ ಕೊಡ್ತೀನಿ, ಅಲ್ಲಿವರೆಗೂ ಯಾವುದೇ ಗಾಳಿ ಸುದ್ದಿಗೆ ಕಿವಿ ಕೊಡಬೇಡಿ ಅಂತ ಹೇಳಿದ್ದಾರೆ. ಇಷ್ಟುದ್ದ ಬರೆದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡುವ ಬದಲು ಅಷ್ಟುದ್ದದಲ್ಲೇ ಬರೆದು ಕ್ಲಾರಿಟಿ ಕೊಟ್ಟಿದ್ದಿದ್ರೆ ಚೆನ್ನಾಗಿರೋದು ಅನ್ನೋದು ಪ್ರಕಾಶ್ ರಾಜ್ ಅಭಿಮಾನಿಗಳ ಆಶಯ. ಯಾಕಂದ್ರೆ ಈ ಷಡ್ಯಂತ್ರದಲ್ಲಿ ಪ್ರಕಾಶ್ ರಾಜ್ ಪಾತ್ರ ಇದೆ ಅಂತ ಕೇಳಿ ಅವರನ್ನ ನಟನಾಗಿ ಇಷ್ಟಪಡ್ತಿದ್ದ ಕೋಟ್ಯಾಂತರ ಜನರಿಗೆ ನಿಜಕ್ಕೂ ಗಾಬರಿ ಆಗಿದೆ. ಅವರು ಇದರ ಭಾಗವಾಗಿಲ್ಲ ಅನ್ನೋದು ನಿಜ, ಆದ್ರೆ ತಮ್ಮ ಅಭಿಮಾನಕ್ಕೆ ಧಕ್ಕೆ ಬರಲಿಲ್ಲ ಅಂತ ಸುಮ್ಮನಾಗಬಹುದು. ಆದ್ರೆ ಹಣದ ಆಸೆಗೆ ಪ್ರಕಾಶ್ ರಾಜ್ ಈ ಕೆಲಸ ಮಾಡಿದ್ರೆ ನಿಜಕ್ಕೂ ಅವರನ್ನ ಅಭಿಮಾನಿಸಿದ ನಾವು ನಮ್ಮ ಬಗ್ಗೆಯೇ ಶಪಿಸ್ಕೊಳ್ಬೇಕಾಗತ್ತೆ. ಅದೇನೇ ಇರಲಿ, ಈಗ ತಾನೇ ಚೆನ್ನೈಯ ಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ. ಮುಂದೆ ಇದರ ಕುರಿತು ಸರ್ಕಾರ ಏನ್ ಹೇಳುತ್ತೆ, ಕೋರ್ಟ್ ಏನ್ ಮಾಡತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಿದೆ.